Hi dear children, in the earlier classes we have discussing about properties of rational numbers, okay, and additive identity. So additive identity ಯಾವುದು zero we called as additive identity, okay. So next additive inverse. So additive identity complete ಆಯಿತು, the role of zero. So zero we called as additive identity. So next additive inverse. So additive inverse means ಪಾಸಿಟಿವ್ ನಂಬರ್ಸ್ ಇದ್ದರೆ ಅದನ್ನು ನೆಗೆಟಿವ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು, ನೆಗೆಟಿವ್ ನಂಬರ್ಸ್ ಇದ್ದರೆ ಅದನ್ನು ಪಾಸಿಟಿವ್ ಆಗಿ ಬರೀಬೇಕು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಡಿಟಿವ್ ಇನ್ವರ್ಸ್. ಸೊ ಅಡಿಟಿವ್ ಇನ್ವರ್ಸ್ ಆಫ್, ಸೊ ಒಂದು ಹೋಲ್ ನಂಬರ್ ತೊಗೊಳೋಣ. ಸೊ ಒಂದು ಇಂಟೀಜರ್. ಸೊ ಅಡಿಟಿವ್ ಇನ್ವರ್ಸ್ ಆಫ್ -4 ಇದೆ. ಸೊ -4 ವಿ ಕಾಲ್ಡ್ ಆಸ್ ಇಂಟೀಜರ್. ಸೊ ಅಡಿಟಿವ್ ಇನ್ವರ್ಸ್ ಆಫ್ -4 ಇದ್ದರೆ ಸೊ ಇದನ್ನು ಪಾಸಿಟಿವ್ ನಂಬರ್ ಆಗಿ ಚೇಂಜ್ ಮಾಡಬೇಕು, +4. ಸೊ ಅಡಿಟಿವ್ ಇನ್ವರ್ಸ್ ಆಫ್ 3/6 -3/6. ಓನ್ಲಿ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ನೆಗೆಟಿವ್ ಇದ್ದರೆ ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ಇದ್ದರೆ ನೆಗೆಟಿವ್ ಬರುತ್ತೆ. ರಿಮೈನಿಂಗ್ ಏನಿರುತ್ತೋ ನಂಬರ್ ಅದು ಸೇಮ್ ಇರುತ್ತೆ, ಓಕೆ. ಸೊ ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್ ಆಫ್ -2/7 ಈಸ್ 2/7, ಓಕೆ. ಸೊ ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್ ಆಫ್ 7/-5. ಸೊ ಇಲ್ಲಿ ಸೈನು ನ್ಯೂಮರೇಟರ್ಲಾದರೂ ಇರಲಿ, ಡಿನಾಮಿನೇಟರ್ಲಾದರೂ ಇರಲಿ, ಓಕೆ. ಸೊ ನೆಗೆಟಿವ್ ಇದ್ದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕಷ್ಟೇ. ಸೊ -2 ಇದೆ, 2/7. ಸೊ 7/-5 ಇದೆ. ಸೊ ದ ಅಡಿಟಿವ್ ಇನ್ವರ್ಸ್ ಆಫ್ 7/-5 ಈಸ್ 7/5, ಓಕೆ. ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಓನ್ಲಿ ಅಡಿಟಿವ್ ಇನ್ವರ್ಸಲ್ಲಿ ಸೈನ್ ಮಾತ್ರ ಚೇಂಜ್ ಆಗುತ್ತೆ, ನಂಬರ್ಸ್ ಏನಿರುತ್ತೋ ಸೇಮ್ ಇರುತ್ತೆ. ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್, ಓಕೆ. ಸೊ ನೆಕ್ಸ್ಟ್ ದ ರೋಲ್ ಆಫ್ 1. ಸೊ ಓಕೆ, we take one whole number 5 multiplied 1, we get 5 ones are 5. We take an integer -3 is multiplied with 1, we get -3 into 1 is -3. And we take the rational number -7/6 is multiplied 1, -7/6 into 1 is -7/6. We take another one rational number 8/9 is multiplied with 1, we get 8/1 into 1, 8 ones are 8 divided by 9. So it means, ಸೊ ಯಾವುದೇ ನೀವು ನಂಬರ್ ತೊಗೊಳ್ಳಿ, ಹೋಲ್ ನಂಬರ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಸೊ 1 ಜೊತೆ ನೀವು ಮಲ್ಟಿಪ್ಲೈ ಮಾಡಿದರೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರು ಅದೇ ನಂಬರ್ ರಿಪೀಟ್ ಆಗುತ್ತೆ. 5 ones are 5, -3 into 1, -3 ones are -3, like this children. Therefore 1 is called as multiplicative identity. Multiplicative identity. Additive identity ಯಾವುದು 0, 1 ಅನ್ನೋದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಓಕೆ. ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. 1ಗೆ ನಾವು ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರು, ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿರ್ತೀವೋ ಸೇಮ್ ನಂಬರ್ ರಿಪೀಟ್ ಆಗುತ್ತೆ. ಸೊ 1 is called as multiplicative identity, okay. Multiplicative inverse. So multiplicative inverse of 3/2. ಸೊ ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಇನ್ವರ್ಸ್ ಬರಿಬೇಕಾದ್ರೆ ಸೊ 3/2 ಇರೋದು ಏನಾಗುತ್ತೆ, ಇಟ್ಸ್ ರೆಸಿಪ್ರೋಕಲ್ ಆಗುತ್ತೆ. 3/2 ಇರೋದು 2/3 ಮೀನ್ಸ್ ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟರ್ ಬರುತ್ತೆ, ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಿಗೆ ಹೋಗುತ್ತೆ. ರೆಸಿಪ್ರೋಕಲ್ ಮೀನ್ಸ್ ಉಲ್ಟಾ ಆಗುತ್ತೆ. 3/2 ಇರೋದು 2/3. ಸೈನ್ ಏನು ಚೇಂಜ್ ಆಗಲ್ಲ. ಓನ್ಲಿ ಸೈನ್ ಎಲ್ಲಿ ಚೇಂಜ್ ಆಗುತ್ತೆ ಅಂದರೆ ಅಡಿಟಿವ್ ಇನ್ವರ್ಸಲ್ಲಿ ಮಾತ್ರ ಸೈನ್ ಚೇಂಜ್ ಆಗುತ್ತೆ, ನಂಬರ್ಸ್ ಏನಿರುತ್ತೋ ಸೇಮ್ ಬರುತ್ತೆ. ಬಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸಲ್ಲಿ ಏನಾಗುತ್ತೆ ಅಂದರೆ ರೆಸಿಪ್ರೋಕಲ್, ಗಿವನ್ ನಂಬರ್ ಏನು ಕೊಟ್ಟಿರ್ತಾರೆ ಅದರದ್ದು ರೆಸಿಪ್ರೋಕಲ್ ಆಗುತ್ತೆ. 3/2 ಇರೋದೇನಾಗುತ್ತೆ 2/3 ಆಗುತ್ತೆ. ಸೈನ್ ಏನು ಚೇಂಜ್ ಆಗಲ್ಲ, ಯಾವ ಸೈನ್ ಇರುತ್ತೋ ಅದೇ ಸೈನ್ ರಿಪೀಟ್ ಆಗುತ್ತೆ, ಓಕೆ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 6. ಸೊ 6ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು, 6 ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 6 ಈಸ್ 6/1 ಇರೋದೇನಾಗುತ್ತೆ, ರೆಸಿಪ್ರೋಕಲ್ಲು 1/6. ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಿಗೆ ಹೋಗುತ್ತೆ, ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟ್ರ್ ಬರುತ್ತೆ, ಮೀನ್ಸ್ ಉಲ್ಟಾ ಆಗುತ್ತೆ ಅಷ್ಟೇ, ಓಕೆ. ಸೈನ್ ಏನೂ ಚೇಂಜ್ ಆಗಲ್ಲ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -7/5 ಈಸ್, ಸೈನ್ ಹಾಗೆ ಇರುತ್ತೆ, 7/5 ಇರೋದೇನಾಗುತ್ತೆ -5/7, ಓಕೆ. ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಅಡಿಟಿವ್ ಇನ್ವರ್ಸಲ್ಲಿ ಸೈನ್ ಚೇಂಜ್ ಆಗುತ್ತೆ, ನಂಬರ್ ಹಾಗೆ ಇರುತ್ತೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸಲ್ಲಿ ರೆಸಿಪ್ರೋಕಲ್ ಆಗುತ್ತೆ, ಗಿವನ್ ನಂಬರು, ಸೈನ್ ಏನು ಚೇಂಜ್ ಆಗಲ್ಲ, ಓಕೆ. ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್.
ಓಕೆ, ಸೊ ಇಲ್ಲಿ ತನಕ ನೀವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್, ಕ್ಲೋಜರ್ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಓಕೆ, ಸೊ ಇದನ್ನೆಲ್ಲ ಪ್ರಾಪರ್ಟೀಸನ್ನು ಲರ್ನ್ ಮಾಡಿದರೆ. ಆ್ಯಂಡ್ ಅಡಿಟಿವ್ ಐಡೆಂಟಿಟಿ, ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, 1 ಕಾಲ್ಡ್ ಆ್ಯಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, 0ನ ಅಡಿಟಿವ್ ಐಡೆಂಟಿಟಿ, ಸೊ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಸೊ ಇಲ್ಲಿ ತನಕ ಲರ್ನ್ ಮಾಡಿದರೆ. ನಾವು ವಿ ಮೂವ್ ಟು ದ exercise problems. Okay, so exercise 2.1, the first question is using appropriate properties find. ಸೊ ಇದ್ರ ವ್ಯಾಲ್ಯೂಸ್ನ ಐಡೆಂಟಿಫೈ ಮಾಡಬೇಕು. ಸೊ ಯೂಸಿಂಗ್ ಅಪ್ರೋಪ್ರಿಯೇಟ್ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು. ಸೊ ನಿಮಗೆ ಪ್ರಾಪರ್ಟೀಸ್ ಕ್ಲೋಜರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ನೋಡಿದ್ರಲ್ವಾ. ಸೊ ಈ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ಇದ್ರ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಒನ್ -2/3 ಇಂಟು 3/5 ಪ್ಲಸ್ 5/2 ಮೈನಸ್ 3/5 ಇಂಟು 1/6 ಇದೆ. ಓಕೆ, ಸೊ ಈಗ ಫೈಂಡ್ ಔಟ್ ಮಾಡೋಣ. ಸೊ ಕ್ವಶನ್ ಇದೆ ನೋಡಿ. ಸೊ ಈಗ ನೀವು ಫಸ್ಟ್ ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ ಈ ಟರ್ಮಲ್ಲಿ ಫಸ್ಟ್ ನಾವು ಪ್ರಾಪರ್ಟೀಸನ್ನು ಯೂಸ್ ಮಾಡ್ಕೊಂಡು ಮಾಡಿ ಅಂತ ಕೇಳಿದರೆ ಯಾವ ಪ್ರಾಪರ್ಟೀಸ್ ಅಂತೇಳಿ ನಾವು ಬರೀಬೇಕು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದಿತ್ತು ಯೂಸಿಂಗ್ ಬಾರ್ಡ್ಮಾಸ್ ರೂಲ್ ಯೂಸ್ ಮಾಡಿಕೊಂಡು. ಸೊ ಈಗ ಪ್ರಾಪರ್ಟೀಸನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಫಸ್ಟು ಈ ಕ್ವಶನಲ್ಲಿ ಕಾಮನ್ ನಂಬರ್ಸ್ ಯಾವುದಿದೆ ಅಂತೇಳಿ ಐಡೆಂಟಿಫೈ ಮಾಡಿ. ಸೊ ನೀವು ಅಬ್ಸರ್ವ್ ಮಾಡಿ 3/5 ಇದೆ ಇಲ್ಲಿ, ಆ್ಯಂಡ್ ಹಿಯರ್ ಆಲ್ಸೋ 3/5. ಸೊ 3/5 ಇಲ್ಲೂ ಇದೆ, ಇಲ್ಲೂ ಇರೋದ್ರಿಂದ ಏನು ಮಾಡಬೇಕು, ನೀವು ಕಾಮನ್ ಆಗಿರೋದನ್ನು ನೀವು ಒಂದು ಸೈಡ್ ಬರ್ಕೊಂಬಿಡಿ. ಸೊ ಇಲ್ಲಿ 3/5 ಇದೆ, 3/5 ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಸೊ ರೀಅರೇಂಜ್ ಮೀನ್ಸ್, ಸೊ ಅಬ್ಸರ್ವ್ ಮಾಡಿ ಚಿಲ್ಡ್ರನ್ಸ್, -2/3 ಇದೆ ಇಂಟು 3/5 ಇದೆ. ಸೊ ಪ್ಲಸ್ 5/2 ಹಾಗೆ ಇರಲಿ. ಸೊ ನೆಕ್ಸ್ಟು -3/5 ಇರೋದನ್ನೆಲ್ಲ ಒಂದು ಕಡೆ ಬರ್ಕೊತಾ ಇದ್ದೀವಿ ಅಷ್ಟೇ, ರೀಅರೇಂಜ್ ಮಾಡ್ತಾ ಇದ್ದೀವಿ ಒಂದು ಸೈಡ್. ಸೊ ಇಲ್ಲೇನಿದೆ -3/5. ಸೊ ಸೈನನ್ನು ಚೇಂಜ್ ಮಾಡಿಲ್ಲ, ಹಾಗೆ ಬರಿತಾ ಇದ್ದೀವಿ. -3/5 ಇದೆ ಇಂಟು 1/6 ಇದೆ. ಲಾಸ್ಟಿಗೆ 5/2 ಪ್ಲಸ್ 5/2. ಸೊ ಇಲ್ಲೇನಿಲ್ಲ, ಜಸ್ಟ್ ರೀಅರೇಂಜ್ ಮಾಡಿದ್ದೀವಿ. ಸೊ ನಿಮಗೆ ಯಾವ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ ಗೊತ್ತಿದೆಯಲ್ಲ, a + b = b + a. ನಂಬರ್ಸ್ನ ಇಂಟರ್ಚೇಂಜ್ ಮಾಡಿದರೆ ಅದರ ವ್ಯಾಲ್ಯೂಸ್ ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ಇದು ಯಾವ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಬ್ರಾಕೆಟಲ್ಲಿ ಬರೀಬೇಕು ಯಾವ ಪ್ರಾಪರ್ಟಿ ಅಂತೇಳಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ. ಯಾಕಂದರೆ ನಿಮಗೆ ಗೊತ್ತಿದೆ a + b = b + a, ಆರ್ a × b = b × a ಮಾಡಿದರೆ ನಿಮಗೆ ವ್ಯಾಲ್ಯೂಸ್ ಏನು ಚೇಂಜ್ ಆಗೋದಿಲ್ಲ, ಓನ್ಲಿ ನಂಬರ್ಸ್ ಮಾತ್ರ ರೀಅರೇಂಜ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ -2/3 ಇದೆ ಇಂಟು 3/5 ಆಗ ಬರೆದಿದ್ದೀವಿ. ಸೊ ಇಲ್ಲಿ -3/5 ಅಂದರೆ ಕಾಮನ್ ಇದೆ. ಸೊ ಸೇಮ್ ಇರೋದನ್ನು ಒಂದು ಸೈಡ್ ಬರ್ಕೊಂಡಿದ್ದೀವಿ, -3/5 ಇಂಟು 1/6 ಪ್ಲಸ್ 5/2 ಲಾಸ್ಟಿಗೆ. ಸೊ ನೆಕ್ಸ್ಟ್ ಈಗ ಏನು ಮಾಡಬೇಕು, ಇದರಲ್ಲಿ ಕಾಮನ್ ಇರೋದನ್ನ ಔಟ್ಸೈಡ್ ಹೊರಗೆ ತೆಗೀರಿ. ಸೊ ಯಾವ್ದು ಕಾಮನ್ ಇದೆ, 3/5 ಇದೆ. ಸೊ ಅಬ್ಸರ್ವ್ ಮಾಡಿ, 3/5 ಈಸ್ ಕಾಮನ್. ಓಕೆ, ಸೊ 3/5 ಕಾಮನ್. ಇಲ್ಲಿ 3/5 ಹೋದಾಗ ಇಲ್ಲಿ ರಿಮೈನಿಂಗ್ ಏನು ಉಳಿತು, ಅಬ್ಸರ್ವ್ ಮಾಡಿ, ಓನ್ಲಿ -2/3, -2/3. ಓಕೆ, ಸೊ ಇಲ್ಲಿ 3/5, ಈ ಕಡೆ 3/5 ಕಾಮನ್ ಹೋಗಿದೆ, ರಿಮೈನಿಂಗ್ ಇಲ್ಲಿ ಏನು ಉಳಿತು, -1/6, -1/6. ಓಕೆ, ಸೊ ಇಲ್ಲಿ 3/5 ಇರೋದನ್ನ ಕಾಮನ್ ತೆಗೆದಿದ್ರೆ 3/5 ಕಾಮನ್ ಬಂದರೆ ಏನಾಯಿತು ಅಂದರೆ ರಿಮೈನಿಂಗ್ ಇಲ್ಲಿ ಏನು ಉಳಿತು, -2/3 ಹಾಗೆ ಬಂದಿದ್ರೆ. ಸೊ ನೆಕ್ಸ್ಟ್ 3/5 ಇಲ್ಲೂ ಕಾಮನ್ ಬಂದಿದೆ, -1/6. ಸೊ ಅಬ್ಸರ್ವ್ ಮಾಡಿ, 3/5 ಕಾಮನ್ ಹೋದರೆ ಇಲ್ಲಿ ಉಳಿದಿರೋದು -2/3, ಕನ್ಫ್ಯೂಸ್ ಆಗಿಬಿಡಿ, -2/3 ಬರೆದಿದ್ರೆ. ಸೊ ಇಲ್ಲಿ 3/5 ಕಾಮನ್ ಇದೆ, ಎರಡರಲ್ಲೂ ಕಾಮನ್ ಇರೋದ್ರಿಂದ ಔಟ್ಸೈಡ್ ಹೊರಗೆ ತೆಗೆದಿದ್ದೀವಿ. ರಿಮೈನಿಂಗ್ ಇಲ್ಲಿ ಏನು ಉಳಿತು, 1/6, -1/6 ಇದೆ, -1/6 ಪ್ಲಸ್ 5/2, ರೈಟ್, ಆ್ಯಸ್ ಇಟ್ ಈಸ್. ಸೊ ಇದು ಯಾವ ಪ್ರಾಪರ್ಟಿ, ನಿಮಗೆ ಒಂದು ಸ್ವಲ್ಪ ಥಿಂಕ್ ಮಾಡಿ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, a × b + c. ಸೊ ಅವಾಗೇನಾಗುತ್ತೆ, ab + ac. ಸೊ ದಿಸ್ ಪ್ರಾಪರ್ಟಿ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಓಕೆ, ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಸೊ ಇದನ್ನು a ಅಂದ್ಕೊಳ್ಳಿ, ಇದನ್ನು b ಅಂದ್ಕೊಳ್ಳಿ.
ಮೈನಸ್ ಸಿ ಅಂದ್ಕೊಳ್ಳಿ, ಎ ಇಂಟು ಬಿ, ಎ ಇಂಟು ಬಿ, ಎ ಬಿ, ಎ ಇಂಟು ಬಿ ಮೈನಸ್ ಎ ಇಂಟು ಸಿ ಲೈಕ್ ದಿಸ್ ಇಸ್ ಎ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವು, ಬ್ರಾಕೆಟಲ್ಲಿರೋದನ್ನ ಯೂಸಿಂಗ್ ಬಾರ್ಡ್ಮಾಸ್ ರೂಲ್ನ ಯೂಸ್ ಮಾಡಿಕೊಂಡು ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ಈಗ 3/5 ಹಾಗೇ ಇದೆ, 3/5 ಬರೀರಿ. ಸೊ ನೆಕ್ಸ್ಟ್ ಏನಿದೆ, 3ಗೆ 6ಗೆ ಡಿನಾಮಿನೇಟ್ರ್ ಚೇಂಜ್ ಇದೆ, ಬ್ರಾಕೆಟ್ ಒಳಗಿರೋದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ಎಲ್ ಸಿ ಎಮ್ ತೆಗಿರಿ. ಸೊ ನಿಮಗೆ ಎಲ್ ಸಿ ಎಮ್ ತೆಗೆಯೋದು ಗೊತ್ತಲ್ವ, 3ಗೆ 6ಗೆ ಎಲ್ ಸಿ ಎಮ್, 3 1s 3 2s. ಸೊ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 3 ಇಂಟು ಮಲ್ಟಿಪ್ಲೈ ಮಾಡಬೇಕು, 1 ಇಂಟು 3 ಇಂಟು 1 ಇಂಟು 2. ಸೊ ಮಲ್ಟಿಪ್ಲೈ ಮಾಡಿದರೆ 3 1s 3, 3 2s 6. ಎಲ್ ಸಿ ಎಮ್ ಈಸ್ 6. ಓಕೆ, ಸೊ ಎಲ್ ಸಿ ಎಮ್ 6 ಬಂತು. ಡಿನಾಮಿನೇಟ್ರಲ್ಲಿ ಎಲ್ ಸಿ ಎಮ್ ಬರೀರಿ. ಸೊ ಈಗ ಎಲ್ ಸಿ ಎಮ್ನ ನ್ಯೂಮರೇಟ್ರಿಗೆ, ಸೊ ಈಗ ಸಿಂಪ್ಲಿಫೈ ಮಾಡಿ. ಇಲ್ಲಿ ಏನಿದೆ, -2/3 ಇದೆ. ಸೊ -2/3 ಇಂಟು ಎಲ್ ಸಿ ಎಮ್ ಎಷ್ಟು, 6. 3 1s 3 2s, 2 2s ಎಷ್ಟು, 4. ಎಂಥ 4? ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 2 2s 4. ನ್ಯೂಮರೇಟ್ರಲ್ಲಿ ಏನು ಬರುತ್ತೆ, -4. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ, 1/6 ಇದೆ. 1/6 ಇಂಟು ಎಲ್ ಸಿ ಎಮ್ ಎಷ್ಟಿದೆ, 6. ಸೊ 6 1s 6 1s, 1 1s ಹೌ ಮಚ್, 1. 1/1 ಮೀನ್ಸ್ 1. ಸೊ -1, ಮೈನಸ್ ಸೈನ್ ಇದೆ, -1. ಓಕೆ, ಆಲ್ ಆಫ್ ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಕ್ಲೋಸ್ ದಿ ಬ್ರಾಕೆಟ್, ಪ್ಲಸ್ 5/2 ಹಾಗೆ ಇದೆ, 5/2. ಸೊ ನೆಕ್ಸ್ಟ್ ಏನು ಮಾಡಬೇಕು, 3/5 ಕ್ಲೋಸ್ ದಿ ಬ್ರಾಕೆಟ್, -4 ಇದೆ, -1 ಇದೆ, ಎರಡು ನೆಗೆಟಿವ್ ನಂಬರ್ ಇದೆ, ಆಡ್ ಮಾಡಿ -5 ಆಗುತ್ತೆ, ಡಿವೈಡೆಡ್ ಬೈ 6. ಗ್ರೇಟರ್ ಡಿಜಿಟ್ಟು 4, 4 ಸೈನ್ ಮೈನಸ್ ಇದೆ, ಮೈನಸ್ ಹಾಕಿದ್ದೀವಿ, -5/6 ಪ್ಲಸ್ 5/2. ಸೊ ಇಲ್ಲಿ ಬ್ರಾಕೆಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್. ಸೊ ಈಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಡಿನಾಮಿನೇಟ್ರಲ್ಲಿ ನ್ಯೂಮರೇಟರ್ಲಿ ಕ್ಯಾನ್ಸಲ್ ಆಗುತ್ತಾ ನೋಡಬೇಕು, ಡಿವೈಡ್ ಆಗುತ್ತಾ ನೋಡಬೇಕು. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ 5 ಇದೆ, 5 1s, ನ್ಯೂಮರೇಟರ್ಲಿ 5 ಇದೆ, 5 1s ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಕ್ಯಾನ್ಸಲ್ ಆಗೋಂಗಿದ್ರೆ ಕ್ಯಾನ್ಸಲ್ ಮಾಡಬೇಕು. 3 1s 3, ಎಷ್ಟರಲ್ಲಿ ಡಿವೈಡ್ ಆಗುತ್ತೆ, 6. 3 2s 6. ಸೊ ಇಲ್ಲಿ ಬ್ರಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. 1 1s 1, ಎಂಥ 1? ಇಲ್ಲಿ ಮೈನಸ್ ಇದೆ. ಓಕೆ, -1. ಸೊ ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 1 1s 1, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ, ಡಿವೈಡೆಡ್ ಬೈ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 1 2s 2. ಸೊ -1/2 ಪ್ಲಸ್ ಇದೆ, ಪ್ಲಸ್ ಯಾವ ನಂಬರ್ ಇದೆ, 5/2. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಡಿನಾಮಿನೇಟರ್ನ ಹಾಗೆ ಬರೆದು ನ್ಯೂಮರೇಟರ್ಲಿ ಅಡಿಷನ್ ಇದ್ದರೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಇಲ್ಲೇನಿದೆ, -1 ಇದೆ, ಪ್ಲಸ್ ಸೈನ್ ಇದೆ, 5. ಓಕೆ, ಸೊ -1 ಇದೆ, +5 ಇದೆ, ಒಂದು ನೆಗೆಟಿವ್ ನಂಬರ್ ಒಂದು ಪಾಸಿಟಿವ್ ನಂಬರ್ ಇದ್ದಾಗ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. 5ಅಲ್ಲಿ 1 ಸಬ್ಟ್ರಾಕ್ಟ್ ಆದರೆ 4. ಹಿಯರ್ ಗ್ರೇಟರ್ ಡಿಜಿಟ್ ಇಸ್ 5, 5 ಸೈನ್ ಪ್ಲಸ್ ಇದೆ, ಪ್ಲಸ್ 4 ಡಿವೈಡೆಡ್ ಬೈ 2. ಸೊ ಈಗ ಸಿಂಪ್ಲಿಫೈ ಮಾಡಿ, ಡಿವೈಡ್ ಆಗುತ್ತೆ ನೋಡಿ. 2 1s 2 2s, 2/1 ವ್ಯಾಲ್ಯೂ ಎಷ್ಟಾಯಿತು, 2. ಆನ್ಸರ್ ಈಸ್ 2. ಓಕೆ, ಆಲ್ ಆಫ್ ಅಂಡರ್ಸ್ಟುಡ್ ಚಿಲ್ಡ್ರನ್. ಸೊ ಏನು ಇಲ್ಲ, ಈ ಥರ ಕ್ವಶನ್ ಕೊಟ್ಟಾಗ ಪ್ರಾಪರ್ಟೀಸನ್ನು ಯೂಸ್ ಮಾಡ್ಕೊಂಡು ಮಾಡಿರಿ. ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಕೊಟ್ಟಿರೋ ಕ್ವಶನಲ್ಲಿ ಕಾಮನ್ ಟರ್ಮ್ ಯಾವುದಿದೆ ಅಂತೇಳಿ ಐಡೆಂಟಿಫೈ ಮಾಡಬೇಕು. ಕಾಮನ್ ಟರ್ಮ್ ಇರೋದನ್ನೆಲ್ಲ ಒಂದು ಸೈಡ್ ಬರೀಬೇಕು, ರೀಅರೇಂಜ್ ಮಾಡ್ಕೋಬೇಕು. ಸೊ -2/3 ಆ್ಯಂಡ್ 3/5. ಸೊ -3/5 ಇದೆ, ಸೈನನ್ನು ಸಹ ಚೇಂಜ್ ಮಾಡಿಲ್ಲ, ಏನಿದೆಯೋ ಅದನ್ನೇ ಬರೆದಿದೆ, -3/5 ಇಂಟು 1/6 ಪ್ಲಸ್ 5/2. ಸೊ ಇದು ಕಾಮಿಟೇಟಿವ್ ಪ್ರಾಪರ್ಟಿ. ಸೊ ನಂಬರ್ಸ್ ಆ ಕಡೆ ಈ ಕಡೆ ಚೇಂಜ್ ಆದರೂ ಸಹ ವ್ಯಾಲ್ಯೂ ಚೇಂಜ್ ಆಗಲ್ಲ. A + B = B+, ಆರ್ A × B = B × A, ಕಾಮಿಟೇಟಿವ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಇರೋದನ್ನ ಔಟ್ಸೈಡ್ ತೊಗೊಂಡ್ಬಿಟ್ಟು ರಿಮೈನಿಂಗ್ ಏನು ಉಳಿಯಿತು, -2/3. ಸೊ ಇಲ್ಲಿ -3/5 ಕಾಮನ್ ಹೋದರೆ -1/6. ಸೊ 3ಗೆ 6ಗೆ ಇಲ್ಲಿ ಬ್ರಾಕೆಟ್ ಎಲ್ ಸಿ ಎಮ್ ಬಂದರೆ 6. ಸೊ ಇದನ್ನು ಬ್ರಾಕೆಟಲ್ಲಿ ಸಿಂಪ್ಲಿಫೈ ಮಾಡಿದರೆ, ಸೊ -2/3 ಇಂಟು 6 ಈಸ್ -4 ಬರುತ್ತೆ. ಓಕೆ, ಸೊ ಇಲ್ಲಿ -4 ಆ್ಯಂಡ್ -1. ಸೊ ಇದು ವ್ಯಾಲ್ಯೂ -5 ಬರುತ್ತೆ. ಬ್ರಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. 5 1s 5, 3 1s 3 2s, ಅಲ್ಲಿ -1/2 ಆಗುತ್ತೆ ವ್ಯಾಲ್ಯೂ, ಪ್ಲಸ್ 1/2 ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ಲಿ ಅಡಿಷನ್ ಇದ್ದರೆ ಅಡಿಷನ್ನು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಿ. -1 ಪ್ಲಸ್ 5 ಇದೆ. ಸೊ 5 - 1 ಈಸ್ 4, 2 1s 2 2s, ವ್ಯಾಲ್ಯೂ ಈಸ್ 2. ಓಕೆ, ಆಲ್ ಆಫ್ ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಸೊ ಇದೇ ಥರ ಸೇಮ್ ಸೆಕೆಂಡ್ ಕ್ವಶನ್ ಇದೆ ನೋಡಿ.
ನಿಮ್ಮ ಬುಕ್ಸಲ್ಲಿ. ಸೊ ಯೂಸಿಂಗ್ ಅಪ್ರೋಪ್ರಿಯೇಟ್ ಪ್ರಾಪರ್ಟೀಸ್ ಆ್ಯಂಡ್ ಫೈಂಡ್ 2/5 ಇದೆ ಇಂಟು -3/7 -1/6 ಇಂಟು 3/2 ಪ್ಲಸ್ 1/14 ಇಂಟು 2/5. ದಿಸ್ ಈಸ್ ಫಾರ್ ಯುವರ್ ಹೋಮ್ವರ್ಕ್ ಚಿಲ್ಡ್ರನ್ಸ್. ಫಸ್ಟ್ ನೀವೇನೂ ಮಾಡೋಂಗಿಲ್ಲ, ಇದರಲ್ಲಿ ಯಾವುದು ಕಾಮನ್ ಟರ್ಮ್ ಇದೆಯೋ ಆ ಕಾಮನ್ ಟರ್ಮ್ ಇರೋದನ್ನ ಒಂದು ಸೈಡ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಾಮನ್ ಇರೋದನ್ನ ಹೊರಗೆ ತೆಗೆದು ರಿಮೈನಿಂಗ್ ಫಸ್ಟ್ ಟರ್ಮ್ ಯಾವುದು ಕಾಮನ್ ಇರೋದನ್ನ ಒಂದು ಸೈಡ್ ಬರ್ಕೊಂಡ್ರೆ ಅದು ಕಾಂಪಿಟೇಟಿವ್ ಪ್ರಾಪರ್ಟಿ ಆಗುತ್ತೆ. ನೆಕ್ಸ್ಟ್ ಕಾಮನ್ ಇರೋದನ್ನ ಔಟ್ ಸೈಡ್ ತೆಗೆದು ಬರೀರಿ, ಅದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಗುತ್ತೆ. ನೆಕ್ಸ್ಟು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ಇದನ್ನು ಹೋಮ್ವರ್ಕ್ ಮಾಡಿ ಸೆಂಡ್ ಮಾಡಿ ಚಿಲ್ಡ್ರನ್ಸ್. ಸೆಕೆಂಡ್ ಕ್ವಶನ್ ಫಾರ್ ಯುವರ್ ಹೋಮ್ವರ್ಕ್.